ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ರೈಲ್ವೆ ನೇಮಕಾತಿ ವಿಚಾರದಲ್ಲಿ ಕನ್ನಡಿಗರಿಗೆ ಒಂದು ದೊಡ್ಡ ಮಟ್ಟದ ವಿಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಏನು ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ ಏನು ಪದೋನ್ನತಿ ಸಂಬಂಧಪಟ್ಟಂಗೆ ಏನು ಪ್ರಮೋಷನ್ಗೆ ರಿಲೇಟೆಡ್ ಏನು ಪರೀಕ್ಷೆ ನಡೀತಾ ಇತ್ತು, ಆ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಟ್ಟಿಲ್ಲ ಅಂತೇಳಿ ಏನು ಪ್ರತಿಭಟನೆಗಳು ಮಾಡಿದರು. ಆ ಪ್ರತಿಭಟನೆಗೆ ಮನ್ನಣೆ ಕೊಟ್ಟು ರೈಲ್ವೆ ಇಲಾಖೆ ಈಗ ಒಂದು ಪರೀಕ್ಷೆಯನ್ನು ಸದ್ಯಕ್ಕೆ ರದ್ದುಗೊಳಿಸಿದೆ. ಹೀಗಾಗಿ ಒಂದು ರೀತಿಯಲ್ಲಿ ತಾತ್ಪೂರ್ತಿಕವಾದ ಒಂದು ಕನ್ನಡಿಗರಿಗೆ ಒಂದು ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು. ಏನೆಲ್ಲ ಹೋರಾಟ ಆಯ್ತು ಅಂತ ಹೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಈ ಹುಬ್ಬಳ್ಳಿಯಲ್ಲೇ ಕೇಂದ್ರ ಸ್ಥಾನ ಹೊಂದಿದ್ದರೂ ಸಹ ನೈಋತ್ಯ ರೈಲ್ವೆ ಇಲ್ಲಿ ನಡೀತಿರುವಂತಹ ನೇಮಕಾತಿ ಸಂದರ್ಭದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಪದೇ ಪದೇ ಕೂಗು ಕೇಳಿ ಬರ್ತಾಯಿತ್ತು. ಹಿಂದೆನೂ ಸಹ ಸಾಕಷ್ಟು ಹೋರಾಟಗಳಾಗಿದ್ದವು. ಏನು ನಮ್ಮವರೇ ಕನ್ನಡಿಗರೇ ಆದಂತಹ ರೈಲ್ವೆ ರಾಜ್ಯ ಸಚಿವರಾದಂತಹ ಸೋಮಣ್ಣ ಅವರು ಸಹ ಸಾಕಷ್ಟು ಸಾರಿ ಭರವಸೆಗಳನ್ನು ಕೊಟ್ಟಿದ್ದರು. ಕನ್ನಡದಲ್ಲೇ ಪರೀಕ್ಷೆ ಮಾಡ್ತೀವಿ, ತ್ರಿಭಾಷಾ ನೀತಿ ಅನುಷ್ಠಾನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಏನು ಅದು ಅನುಷ್ಠಾನಕ್ಕೆ ಬಂದಿದ್ದಿಲ್ಲ. ಇವತ್ತೇನು ಒಂದು ಏನು ರೈಲ್ವೆ ಇಲಾಖೆಯಲ್ಲೇನೆ ಅಂದರೆ ಆಂತರಿಕ ಒಂದು ಏನು ಪದೋನ್ನತಿ ಪ್ರಮೋಷನ್ಗೆ ರಿಲೇಟೆಡ್ ಏನು ಒಂದು ಹೋರಾಟ ಏನು ಪರೀಕ್ಷೆಗಳು ಇತ್ತು. ಇವತ್ತು ಏನು ಸಿ ಮತ್ತು ಡಿ ಅಂದರೆ ಸಿ ಗ್ರೂಪಿಂದ ಡಿ ಗ್ರೂಪಿಂದ ಸಿ ಗ್ರೂಪಿಗೆ ಮತ್ತು ಸಿ ಗ್ರೂಪಿಂದ ಬೇರೆ ಬೇರೆ ಏನು ಹುದ್ದೆಗಳಿಗೆ ಒಂದು ಪದೋನ್ನತಿ ಹೊಂದಲಿಕ್ಕಾಗಿ ಒಂದು ಎಂಟ್ರೆನ್ಸ್ ಪರೀಕ್ಷೆ ಇತ್ತು. ಆ ಒಂದು ಪರೀಕ್ಷೆ ಕೇವಲ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರೋ ಕಾರಣಕ್ಕಾಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದು. ಅದರಲ್ಲೂ ಏನು ನಾರಾಯಣಗೌಡರ ಬಣದ ಏನು ಕರವೇ ಬಣ ಏನಂದರೆ ಇವತ್ತು ಒಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಂಡಿತ್ತು. ಏನು ಕೇಶವಪುರದಲ್ಲಿರುವಂತಹ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎದುರು ಇವತ್ತು ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡ್ತು. ಅಂದರೆ 10 ಗಂಟೆಗೆ ಪರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ 8:15ಗೆ ಪ್ರತಿಭಟನೆ ಆರಂಭಿಸ್ತು. ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳನ್ನ ಒಳಗೆ ಬಿಡಲ್ಲ, ಜೊತೆಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಳ್ಳಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತು. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ವೇಳೆ ಅಂದರೆ ರೈಲ್ವೆ ಅಧಿಕಾರಿಗಳು ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿಯೂ ಆಯಿತು, ಮನವೊಲಿಕೆ ಪ್ರಯತ್ನಗಳು ಸಹ ಆದವು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟನ ಕೈ ಬಿಡಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ಕೊಟ್ಟರು. ಹಾಗಾಗಿ ಕೊನೆಗೆ ಏನು ಕೇಶವಪುರ ಠಾಣೆ ಪೊಲೀಸರು ಹಟ್ಟಿ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಹಟ್ಟಿ ಇದ್ದಾರೆ, ಅವರು ಸ್ಥಳಕ್ಕೆ ಬಂದು ಒಂದು ಪ್ರತಿಭಟನಾಕಾರರ ಒಂದು ಬೇಡಿಕೆಯನ್ನು ಸಂಬಂಧಪಟ್ಟಂಗೆ ಏನು ರೈಲ್ವೆ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದರು. ಮತ್ತು ಇದು ಏನಂದರೆ ಇದು ವಿಕೋಪಕ್ಕೆ ಹೋಗುತ್ತೆ, ನೀವು ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರು ಸಹ ಏನು GM ಇರ್ಬೋದು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಏನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಹಿರಿಯ ಅಧಿಕಾರಿಗಳು ಮಾತುಕತೆ ನಡೆಸಿ ಕೊನೆಗೆ ಒಂದು ಪರೀಕ್ಷೆ ಇವತ್ತು ಏನು ಪರೀಕ್ಷೆ ಇತ್ತು ಆ ಪರೀಕ್ಷೆಯನ್ನು ಮುಂದೂಡುವಂಥ ಕೆಲಸ ನಡೆದಿದೆ. ಅಂದರೆ ಏನು ಈಗೇನು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಏನು ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಗಿತ್ತು, ಮುಂದಿನ ದಿನಗಳಲ್ಲಿ ಕನ್ನಡಕ್ಕೂ ಸಹ ಅವಕಾಶ ಮಾಡಿಕೊಡ್ತೇವೆ. ಈಗೇನು ಮುಂದೇನು ಹಿರಿಯ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳೋದ್ರು ಅದ್ರ ಪ್ರಕಾರ ನಾವು ಇದು ಮಾಡ್ತೀವಿ. ಆದರೆ ಈಗೇನು ಕನ್ನಡಕ್ಕೆ ಏನು ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಹೋರಾಟ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಏನು ಪರೀಕ್ಷೆನ ಮುಂದೂಡಲಾಗಿದೆ ಅನ್ನೋ ಒಂದು ಮಾತನ್ನು ರೈಲ್ವೆ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಏನು ಕನ್ನಡಿಗರಿಗೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಪದೇ ಪದೇ ಇದು ನಿರಂತರವಾಗಿ ಆಗಾಗ ಏನು ರೈಲ್ವೆ ನೇಮಕಾತಿ ಸಂದರ್ಭದಲ್ಲಿ ಆಗಾಗ ಅಪಸ್ವರ ಕೇಳಿ ಬರ್ತಾನೆ ಇರ್ತದೆ. ಅದರಲ್ಲೂ ಏನು ಸ್ಥಳೀಯ ಭಾಷೆಯಲ್ಲಿ ಅಂದರೆ ಇಂಗ್ಲೀಷು ಮತ್ತು ಹಿಂದಿನಲ್ಲಿ ಏನು ಪರೀಕ್ಷೆ ಮಾಡಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಆದರೆ ಸ್ಥಳೀಯ ಭಾಷೆಯೂ ಸಹ ತ್ರಿಭಾಷಾ ಸೂತ್ರ ಮಾದರಿಯಲ್ಲಿ ಏನು ಪರೀಕ್ಷೆಗಳು ನಡೆಸಬೇಕನ್ನೋ ಒಂದು ಬೇಡಿಕೆ ಮೊದಲಿನಿಂದಲೂ ಇದೆ, ಈಗಲೂ ಇದೆ ಮತ್ತು ಮುಂದೆನೂ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಏನಂದರೆ ಇವತ್ತೇನು ಕರವೇ ಏನು ನಾರಾಯಣಗೌಡ ಬಣ ಏನು ಹೋರಾಟ ಮಾಡ್ತು, ಆ ಹೋರಾಟಕ್ಕೆ ಮಾಡಿದಂತಹ ರೈಲ್ವೆ ಇಲಾಖೆ ನೈಋತ್ಯ ರೈಲ್ವೆ ಏನಂದರೆ ಇವತ್ತು ಏನು ಆ ಒಂದು ಪರೀಕ್ಷೆನ ಮುಂದೂಡಿದೆ. ಇವತ್ತು ಏಕಕಾಲಕ್ಕೆ ಅಂದರೆ ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಏನು ಬೆಂಗಳೂರು ವಿಭಾಗಗಳಲ್ಲಿ ಅಂದರೆ ಹುಬ್ಬಳ್ಳಿ, ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳಲ್ಲಿ ಏನು ನೈಋತ್ಯ ರೈಲ್ವೆ ವ್ಯಾಪ್ತಿನಲ್ಲಿ ಬರುವಂತಹ ಎಲ್ಲ ಕಡೆ 3 ಕಡೆಯೂ ಸಹ ಪರೀಕ್ಷೆಗಳು ನಡೀತಾ ಇದ್ವು. 3 ಕಡೆಯೂ ಸಹ ಈ ಕರವೇ ದೊಡ್ಡ ಮಟ್ಟದ ಹೋರಾಟ ಮಾಡಿತ್ತು. ಹಾಗಾಗಿ ಈ ಒಂದು ಕರವೇ ಹೋರಾಟಕ್ಕೆ ಮಾಡಿದಂತಹ ರೈಲ್ವೆ ಇಲಾಖೆ ನೈಋತ್ಯ ರೈಲ್ವೆ ಏನು ಆ ಒಂದು ಸದ್ಯಕ್ಕೆ ಏನು ಪರೀಕ್ಷೆನ ಮುಂದೂಡಿದೆ. ಮುಂದಿನ ದಿನಗಳಲ್ಲಿ ಏನು ತ್ರಿಭಾಷಾ ಸೂತ್ರದ ಅನ್ವಯನೇ ಆ ಒಂದು ಪರೀಕ್ಷೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆದರೆ ಸದ್ಯಕ್ಕಂತೂ ಏನು ಆ ಒಂದು ಏನು ಪರೀಕ್ಷೆ ಮುಂದೂಡ್ಬೇಕು ಅನ್ನೋ ಒಂದು ಬೇಡಿಕೆ ಇತ್ತು. ಆ ಒಂದು ಬೇಡಿಕೆಗೆ ಕೊನೆಗೂ ಸಹ ಒಂದು ಮಾನ್ಯತೆ ಸಿಕ್ಕಿದೆ. ಮತ್ತು ಏನು ಪರೀಕ್ಷಾರ್ಥಿಗಳು ಏನು ಆಲ್ರೆಡಿ ಒಳಗೆ ಹೋಗಿದ್ರು, ಕೋಣೆಯಲ್ಲಿ ಹೋಗಿದ್ರು, ಅವರೆಲ್ಲರೂ ಸಹ ಹೊರಗೆ ಕಳಿಸುವಂಥ ಕೆಲಸ ಆಗಿದೆ. ಪರೀಕ್ಷೆ ರದ್ದು ಮಾಡಲಾಗಿದೆ. ಈ ಒಂದು ಪರೀಕ್ಷೆ ರದ್ದಾದ ಹಿನ್ನೆಲೆಯಲ್ಲಿ ನಮ್ಮ ಭಾರತ ಸರ್ಕಾರ ಕರ್ನಾಟಕದಲ್ಲಿ ಈ ರೈಲ್ವೆ ಇಲಾಖೆಯಲ್ಲಿ ಏನು ಈ ನೇಮಕಾತಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈ ಪರೀಕ್ಷೆಯಲ್ಲಿ ಈ ಹಿಂದೆ ನಮ್ಮ ಒಂದು ಹೋರಾಟದ ಫಲವಾಗಿ ಕನ್ನಡಕ್ಕೂ ನಾವು ಆದ್ಯತೆ ಕೊಡ್ತೇವೆ, ಕನ್ನಡದಲ್ಲಿ ಬರೀಬಹುದು ಅನ್ನುವಂಥ ಆದೇಶ ಹೇಳಿದರು. ಈಗ ಏಕಾಏಕಿಯಾಗಿ ಕನ್ನಡದಲ್ಲಿ ಅವಕಾಶ ಇಲ್ಲ, ಕೇವಲ ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ
ಪರೀಕ್ಷೆಯನ್ನು ನಾವು ಅಲವು ಕೊಡ್ತೇವೆ ಇಲ್ಲ ಕೊಡಂಗಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆಗೆ ನಾವು ಧಿಕ್ಕಾರವನ್ನು ಹೇಳುತ್ತಾ ಇವತ್ತಿನ ದಿವಸ ನಮ್ಮ ಕನ್ನಡಿಗರಿಗೆ ಕನ್ನಡದಲ್ಲಿಯೇ ಪರೀಕ್ಷೆಯನ್ನು ಬರೆದು ಅವರು ಈ ಮುಂದಿನ ನೇಮಕಾತಿಗೆ ಅರ್ಹರಾಗುವಂತೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಮಾತ್ರ ನಾವು ಇವತ್ತಿನ ದಿವಸ ಶಾಂತಿ ರೀತಿಯಿಂದ ಹೋಗ್ತೇವೆ. ಇಲ್ಲ ಅಂದರೆ ನಾವು ಜೈಲಿಗೆ ಹೋಗ್ಲಿಕ್ಕೆ, ಬೂಟಿನ ಏಟು ತಿನ್ನಲಿಕ್ಕೆ, ಲಾಠಿ ತಿನ್ನಲಿಕ್ಕೆ ನಾವು ಯಾವುದೂ ಹೆದರಂಗಿಲ್ಲ. ಬಂಧುಗಳೇ, ಇವತ್ತು ನೈಋತ್ಯ ರೈಲ್ವೆ ಇಲಾಖೆಯಲ್ಲಿ ಏನು ಪದೋನ್ನತಿ ಆ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಉನ್ನತ ಹುದ್ದೆಯನ್ನು ಕೊಡಲಿಕ್ಕೆ ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆ ನಾವು ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಕೇಂದ್ರ ಇಲಾಖೆ ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ವಿ. ನಾವು ಈಗ ಇಲ್ಲಿ ಏನು ಕನ್ನಡಿಗರು ನೌಕರಿಯನ್ನು ಮಾಡ್ತಾರೆ ಅವರಿಗೆ ಕೇವಲ ಇವತ್ತು ಕನ್ನಡದ ಮಾತ್ರ ಭಾಷೆ ಆಗಿರೋದ್ರಿಂದ ಅವರಿಗೆ ಸ್ವಲ್ಪ ಆಂಗ್ಲ ಭಾಷೆ ಬರುತ್ತೆ, ಹಿಂದಿ ಮಾತ್ರ ಒಟ್ಟ ಬರೋದಿಲ್ಲ. ಆದರೆ ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಪದೋನ್ನತ ಹುದ್ದೆಗಳನ್ನು ಇವತ್ತು ಹಿಂದಿ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ಇವತ್ತೇನು ಪರೀಕ್ಷೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇದರಿಂದ ನಮ್ಮ ರಾಜ್ಯದ ಕನ್ನಡದ ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಇದನ್ನು ನಾವು ಬಹಳ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ಬೆಂಗಳೂರಿನಲ್ಲಿ ಹೋರಾಟ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇಲ್ಲಿ ನಮ್ಮ ಎಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಪರೀಕ್ಷೆಯ ರದ್ದಾಗಬೇಕು ಮತ್ತು ನಮಗೆ ಕನ್ನಡಿಗರಿಗೆ ಅವಕಾಶ ಸಿಗಬೇಕು, ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಸಿಗಬೇಕು. ಅಂದಾಗ ಮಾತ್ರ ನಾವು ಇಲ್ಲಿಂದ ಹೋಗ್ತೀವಿ. ಇಲ್ಲಾಂದರೆ ನಾವು ಪರೀಕ್ಷೆಯನ್ನು ರದ್ದು ಮಾಡಲಿಕ್ಕೆ ಸಿದ್ಧರಾಗಿ ಬಂದಿದ್ದೀವಿ. ನಡೆಸಿಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಪರೀಕ್ಷೆ ನಡೆಸೋಕ್ಕೆ ಅವಕಾಶ ಕೊಡೋದಿಲ್ಲ. ಹಿಂದೆ ಕೂಡ ನಾವು 2008ರಲ್ಲಿ ಗ್ರೂಪ್ ಡಿ ದರ್ಜೆ ಹುದ್ದೆಗಳು ಇದೇ ರೀತಿಯಾಗಿತ್ತು. ಪರೀಕ್ಷೆಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಎಲ್ಲ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ರದ್ದು ಮಾಡಿದ್ವಿ. ಅದೇ ಇವತ್ತು ಮರುಕಳಿಸ್ತಾ ಮತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಿಂದೆ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಮಾತಾಡಿದ್ದಾರೆ, ಅವರು ಮಾತು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ರೈಲ್ವೆ ಸಚಿವರು ವಿ ಸೋಮಣ್ಣನವರು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾತನ್ನು ಕೊಟ್ಟಿದ್ರು. ಇಲ್ಲ, ನಾನು ಕನ್ನಡಿಗರ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ತೀವಿ, ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಇವತ್ತು ಕೊಟ್ಟಿಲ್ಲ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಒಂದು ಏನು ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ, ಮುಖಂಡರು ಸಹ ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಂದು ಮುಂದಿನ ದಿನಗಳಲ್ಲೂ ಸಹ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ಕನ್ನಡಕ್ಕೆ ಯಾವಾಗ ಅನ್ಯಾಯ ಆಗುತ್ತೋ ಆವಾಗ ನಮ್ಮ ಹೋರಾಟ ಖಂಡಿತ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ರೈಲ್ವೆ ನೇಮಕಾತಿ ಇರ್ಬೋದು, ಪ್ರಮೋಷನ್ ಇರ್ಬೋದು, ಆ ವಿಚಾರದಲ್ಲಿ ಏನು ಕನ್ನಡದಲ್ಲೂ ಸಹ ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಮತ್ತು ಏನು ಪರೀಕ್ಷೆ ಮುಂದೂಡಿರೋದಕ್ಕೆ ರೈಲ್ವೆ ಇಲಾಖೆಗೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಶಿವರಾಮ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.